ಬೆಳಕು ಹರಿಯುವ ಮೊದಲೇ ಇವರ ಪಾಲಿಗೆ ಸೂರ್ಯ ಉದಯಿಸಿಬಿಡುತ್ತಾನೆ. ಬಣ್ಣ ಮಾಸಿದ ಅಲ್ಲಲ್ಲಿ ಕೆಸರು ಕೊಳಚೆ ಮೆತ್ತಿದ ವಸ್ತ್ರಗಳು ಇವರ ಪಾಲಿಗೆ ಸೂಟ್. ಬೊಬ್ಬಿಡುತ್ತಾ ತನ್ನ ಪರಿವಾರದೊಂದಿಗೆ ಅಂದಿನ ಕೆಲಸಕ್ಕೆ ಹಾಜರಾಗುವ ತವಕ. ಹೊಟ್ಟೆ ತುಂಬ ಕೂಡಿಲ್ಲ, ತಲೆ ಮೇಲೆ ಸೂರಿಲ್ಲ. ಹಗಲು ಜನ ನಡೆದಾಡುವ ಪ್ಲಾಟ್ಫಾರಂ, ಬಸ್ ಸ್ಟ್ಯಾಂಡ್ಗಳೇ ರಾತ್ರಿ ಇವರ ಬೆಡ್ರೂಮ್ಗಳು. ಕೈಗಳಲ್ಲಿ ಪಾತ್ರೆಗಳು, ತಲೆಯ ಮೇಲೆ ಬಟ್ಟೆಯ ಗಂಟೊಂದನ್ನು ಹೊತ್ತುಕೊಂಡು ದಿನಕ್ಕೊಂದು ಕಡೆ ಅಲೆದಾಡುವ ಈ ಅಲೆಮಾರಿ ಕೂಲಿ ಕಾರ್ಮಿಕರಿಗೆ ಭವಿಷ್ಯ ಒಂದು ಪ್ರಶ್ನಾರ್ಥಕ ಚಿಹ್ನೆ. ಕ್ಷಣ ಕ್ಷಣಕ್ಕೆ ಮಂಗಳೂರು ಮಹಾನಗರ ಬದಲಾಗುತ್ತಿದೆ. ಬಾನೆತ್ತರದ ಕಟ್ಟಡಗಳ ನಿರ್ಮಾಣ, ಒಂದೆಡೆ ಮಲ್ಟಿಪ್ಲೆಕ್ಸ್, ಪಬ್ಗಳಲ್ಲಿ ಕಾಲ ಕಳೆಯುವ ಜನರಿದ್ದರೆ ಮತ್ತೊಂದು ಕಡೆ ಒಪ್ಪತ್ತಿನ ಕೂಲಿಗಾಗಿ ಪರದಾಡುವ ಕೂಲಿ ಕಾರ್ಮಿಕರು. ಪುರಭವನದ ಇಕ್ಕೆಲೆಗಳು, ಹಂಪನಕಟ್ಟೆ, ಮಾರ್ಕೆಟ್, ಕಂಕನಾಡಿ ರೈಲ್ವೆ ಸ್ಟೇಷನ್, ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣ, ಹೀಗೆ ನಗರದ ಪ್ರಮುಖ ಭಾಗಗಳಲ್ಲಿ ಗುಂಪಾಗಿ ಜೀವಿಸುವ ಕೂಲಿ ಕಾರ್ಮಿಕರದ್ದು ಅಲೆಮಾರಿ ಜೀವನ. ನವಜಾತ ಶಿಶುವಿನಿಂದ ಹಿಡಿದು ವೃದ್ಧರ ತನಕ ಎಲ್ಲ ವಯಸ್ಸಿನವರನ್ನು ಒಳಗೊಂಡಿರುವ ಈ ಅಲೆಮಾರಿ ಕೂಲಿ ಕಾರ್ಮಿಕರು ಮೂಲತಃ ಇಲ್ಲಿಯವರಲ್ಲ. ಬಡತನದಿಂದ ಬಸವಳಿದ ಇವರು ಜೀವನ ನಿರ್ವಹಣೆಗಾಗಿ ವಿಜಾಪುರ, ಗದಗ, ಗುಲ್ಬರ್ಗ, ಧಾರವಾಡಗಳಂತಹ ದೂರದ ಊರುಗಳಿಂದ ಮಂಗಳೂರನ್ನು ಸೇರಿದ್ದಾರೆ. ಹಣದ ಅಭಾವ, ನೀರಿನ ಕೊರತೆಯಿಂದಾಗಿ ಊರಲ್ಲಿದ್ದ ಹೊಲಗಳಲ್ಲಿ ಬೆಳೆ ಬೆಳೆಯಲಾಗದೆ ಮನೆ ಮಠಗಳನ್ನು ತ್ಯಜಿಸಿ ಮಹಾನಗರಕ್ಕೆ ಆಗಮಿಸಿದ್ದಾರೆ. ನಗರವನ್ನು ಸೇರಿದ ಕೂಲಿ ಕಾರ್ಮಿಕರು ರಸ್ತೆ ಕಾಮಗಾರಿ, ಕಟ್ಟಡ ನಿರ್ಮಾಣ, ಗಾರೆ ಕೆಲಸ, ಜಲ್ಲಿ ಹೊರುವುದು ಹೀಗೆ ಮುಂತಾದ ಕೆಲಸಗಳನ್ನು ನಿರ್ವಹಿಸಿ ಹಣ ಸಂಪಾದಿಸಿದರೆ ಅವರ ಮಕ್ಕಳು ಬೀದಿ ಬದಿಗಳಲ್ಲಿರುವ ಬಸ್ ಸ್ಟ್ಯಾಂಡ್ಗಳಲ್ಲಿ ಹೊಟ್ಟೆಗೆ ಹಿಟ್ಟಿಲ್ಲದ ಅನಾಥರಂತೆ ನಟಿಸುತ್ತಾ ದಾರಿ ಹೋಕರನ್ನು ಕಾಡಿ ಬೇಡಿ ಭಿಕ್ಷೆಗಿಟ್ಟಿಸಿ ಅಷ್ಟಿಷ್ಟು ಸಂಪಾದಿಸುತ್ತಾರೆ. ಈ ವಲಸೆ ಕಾರ್ಮಿಕರಿಗಾಗಿಯೇ ಸಂಡೇ ಮಾರ್ಕೆಟ್ ಇಲ್ಲಿದೆ. ರವಿವಾರ ಮುಂಜಾನೆ 5 ಗಂಟೆಗೆ ಮಂಗಳೂರು ಪುರಭವನದ ಎದುರು ರಸ್ತೆ ಬದಿಯಲ್ಲಿ ತೆರೆದುಕೊಳ್ಳುವ ಈ ಬಟ್ಟೆ ಮಾರ್ಕೆಟ್ ಬೆಳಗ್ಗೆ 8 ಆಗುವುದರೊಳಗೆ ಜಾಗ ಖಾಲಿ ಮಾಡಿಬಿಡುತ್ತದೆ. ಹುಬ್ಬಳ್ಳಿ, ಧಾರವಾಡಗಳಿಂದ ಇಲ್ಲಿಗೆ ರಾಶಿ ರಾಶಿ ಬಟ್ಟೆ ತಂದು 10, 20, 50, 100 ಹೀಗೆ ರೂಪಾಯಿಗಳಿಗೆ ಮಾರಾಟ ಮಾಡಲಾಗುತ್ತದೆ. ಕಟ್ಟಡ ಕಾಮಗಾರಿ, ಗಾರೆ ಕೆಲಸಗಳಲ್ಲಿ ದಿನವೊಂದಕ್ಕೆ 100 ರಿಂದ 200 ರೂಪಾಯಿ ಸಂಪಾದಿಸುವ ಕೂಲಿಗಳು ಅಷ್ಟರಲ್ಲೇ ತಮ್ಮ ಸಂಸಾರದ ಖರ್ಚು ಭರಿಸಬೇಕು. ಕೈಯಲ್ಲಿ ಕೆಲಸವಿದ್ದರೆ ಹೊಟ್ಟೆಯೂ ತುಂಬುತ್ತದೆ. ರಾತ್ರಿ ವೇಳೆ ರಸ್ತೆಯ ಇಕ್ಕೆಡೆಗಳಲ್ಲಿ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಕಾಮಗಾರಿ ಮುಗಿಯದ ಕಟ್ಟಡಗಳೇ ಇವರ ಅರಮನೆಗಳು. ಕಾಮಗಾರಿ ಮುಗಿಯುವ ತನಕ ಅಲ್ಲೇ ಇವರ ವಾಸ. ಇನ್ನು ಕೊರೆವ ಚಳಿ ಇರಲಿ, ಮಳೆಯಲ್ಲೂ ರಸ್ತೆ ಬದಿಯಲ್ಲಿ ಕಾಲ ಕಳೆಯಬೇಕಾದಂತಹ ಸ್ಥಿತಿ. ಸುರಿವ ಮಳೆಯಿಂದ ರಾತ್ರಿ ಇಡೀ ರಕ್ಷಣೆ ಪಡೆಯಲು ಕೊನೆಗೂ ಇವರ ನೆರವಿಗೆ ಬರುವುದು ರಸ್ತೆ ಬದಿಗಳಲ್ಲಿರುವ ADBಯ ಬೃಹದಾಕಾರದ ಸಿಮೆಂಟ್ ಪೈಪುಗಳು. ಭವಿಷ್ಯದ ಅನಿಶ್ಚಿತತೆಯ ನಡುವೆಯೂ ನಾಡಿನ ಬಗ್ಗೆ ಚಿಂತಿಸದೆ, ಕಷ್ಟಗಳಿಗೆ ಎದೆಗುಂದದೆ ಜೀವನ ಸಾಗಿಸುವ ಕೂಲಿ ಕಾರ್ಮಿಕರ ಧೈರ್ಯ ಮೆಚ್ಚಬೇಕಾದದ್ದೇ. ಬಡತನ ನಿರ್ಮೂಲನೆ, ಸಂಪೂರ್ಣ ಸಾಕ್ಷರತೆ, ಉದ್ಯೋಗ ಖಾತರಿ ಯೋಜನೆ ಹೀಗೆ ಒಂದಾದ ಮೇಲೊಂದು ಯೋಜನೆಗಳನ್ನು ಹಮ್ಮಿಕೊಂಡು ಪ್ರಚಾರ ಗಿಟ್ಟಿಸುವ ಸರಕಾರ ಈ ಬಡ ಕೂಲಿ ಕಾರ್ಮಿಕರ ಕಡೆಗೂ ಸ್ವಲ್ಪ ಗಮನಹರಿಸಬೇಕಾಗಿದೆ.